ರತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ 33ನೇ ಶ್ಲೋಕ ಈಗ ನಡೆದಿರುವುದು. ಈ ಶ್ಲೋಕದ ಒಂದು ಸ್ಥೂಲವಾದ ಅವಲೋಕನ ಕಳೆದ ದಿವಸ ನಡೆದಿತ್ತು. ಅದರಲ್ಲಿ ಶ್ರೀಧರರು ವೀರರಾಘವರು ಏನು ಅರ್ಥ ಹೇಳ್ತಾರೆ ಅಂತನ್ನೋದನ್ನು ಹೇಳಿದ್ದೆ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಸುಲಲಿತ ಭಾಗವತದಲ್ಲಿ ಅದಕ್ಕೇನು ಅರ್ಥ ಹೇಳಿದ್ದಾರೆ ಅಂತನ್ನೋದನ್ನು ಕೂಡ ನಾವು ನೋಡಿದ್ವಿ. ಇವತ್ತು ವಿಜಯಧ್ವಜರ ವ್ಯಾಖ್ಯಾನ, ಯಾದವಾರ್ಯರ ವ್ಯಾಖ್ಯಾನ, ಹಾಗೆ ಗೋವಿಂದಾಚಾರ್ಯರು ತಾವು ಸಂಪಾದನೆ ಮಾಡಿರುವ ಭಾಗವತ ಪುಸ್ತಕದಲ್ಲಿರುವ ಒಂದು ಪ್ರಾಚೀನ ಟೀಕಾ ಅಂತ ಏನು ಉದ್ಧರಿಸಿದ್ದಾರೆ, ಅದಕ್ಕನುಸಾರವಾದ ವ್ಯಾಖ್ಯಾನವನ್ನು ಕೂಡ ಅನ್ವಯಾರ್ಥ ಸಮೇತವಾಗಿ ನಾವು ನೋಡಬೇಕು. ನೀವು ಭಾಗವತದ ಯಾವುದೇ ಕನ್ನಡ ಅನುವಾದವನ್ನು ಇಟ್ಕೊಂಡ್ರೂ ಕೂಡ ಆ ಕನ್ನಡ ಅನುವಾದ ಇವಿಷ್ಟು ಜನ ವ್ಯಾಖ್ಯಾನಕಾರರಲ್ಲಿ ವಿಜಯಧ್ವಜರು ಅವರ ಅಭಿಪ್ರಾಯವನ್ನು ಅನುಸರಿಸಿಕೊಂಡಿರ್ತದೆ, ಅಥವಾ ಯಾದವಾರ್ಯರ ಅಭಿಪ್ರಾಯವನ್ನು ಅನುಸರಿಸಿಕೊಂಡಿರ್ತದೆ. ಜನಸಾಮಾನ್ಯರಿಗೆ ಆ ವ್ಯಾಖ್ಯಾನದಲ್ಲಿರುವ ಸಮಸ್ಯೆಗಳು ಗಮನಕ್ಕೆ ಬರದೇ ಹೋಗಬಹುದು. ಆದ್ರಿಂದ ಆ ಅನುವಾದ ಏನಿರ್ತದೆ, ಅನುವಾದವೂ ಕೂಡ ಅರ್ಥ ಆಗದೆ ಹೋಗಬಹುದು ಅಥವಾ ತೃಪ್ತಿ ಕೊಡದೆ ಹೋಗಬಹುದು. ಹೀಗೊಂದು ಸಾಧ್ಯತೆ ಇದೆ. ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿರುವಂತಹ ಅಂಶಗಳನ್ನು ಕೂಡ ನನ್ನಂಥವರು ಕೆಲವರು ಒಪ್ಪೋದಿಲ್ಲ ಅನ್ನುವುದು ನಿಮ್ಮಲ್ಲಿ ಕೆಲವರಿಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು. ಆದರೆ ನಾನು ಮೊದಲಿಂದ ಅನುಸರಿಸಿಕೊಂಡು ಬಂದಿರುವಂತಹ ಒಂದು ಧೋರಣೆ ಅದು ಸರಿ ಕಾಣದೆ, ನನಗೆ ಸಮಾಧಾನ ಕೊಡದೆ ಹೋದರೆ, ಸರಿ ಕಾಣದೆ ಹೋದರೆ ಅದನ್ನು ಬಿಟ್ಟಿರ್ತೇನೆ. ಬೇರೆ ರೀತಿಯಾದ ಅರ್ಥವನ್ನು ನಾನು ಸ್ವಂತದ ಅನುಭವದ ಮೂಸೆಯಲ್ಲಿ ಕಂಡುಕೊಂಡ ಅರ್ಥವನ್ನಾದರೂ ಹೇಳಿರ್ತೇನೆ. ಕೆಲವು ಕಡೆ ಗೋವಿಂದಾಚಾರ್ಯ ಹೇಳಿರುವ ಅರ್ಥವನ್ನು ಎತ್ತಿ ಹಿಡಿದಿರ್ತೇನೆ. ಅವರಾದರೂ ಹೇಳಿದ್ದೆಲ್ಲವೂ ನನಗೆ ಸಮಾಧಾನ ಕೊಡ್ತದೆ ಎಲ್ಲ ಸಂದರ್ಭದಲ್ಲಿ ಅಂತಿಲ್ಲ. ಯಾದವೇಂದ್ರ ತೀರ್ಥರು ಮತ್ತು ಅನಂತ ತೀರ್ಥರು ಇನ್ನಿಬ್ಬರು ವ್ಯಾಖ್ಯಾನಗಳನ್ನು ಅವರು ಉದ್ಧರಿಸ್ತಾರೆ ತಾವು ಸಂಪಾದನೆ ಮಾಡಿದ ಭಾಗವತ ಪುಸ್ತಕದಲ್ಲಿ. ಅದನ್ನಾದರೂ ಕೆಲವು ಸರಿ ಹೇಳ್ತೀನಿ, ಕೆಲವು ಸರಿ ಆ ಅರ್ಥಗಳನ್ನು ಬಿಟ್ಟಿರ್ತೇನೆ. ಅದು ಭಾಗವತ ಇರುವುದೇ ಹಾಗೆ. ನನಗೆ ಸಮಾಧಾನ ಕೊಟ್ಟ ಅರ್ಥವನ್ನು ನಾನು ಎತ್ತಿ ಹಿಡಿದಿರ್ತೇನೆ. ನಿಮಗೆ ಸಮಾಧಾನ ಕೊಡುವ ಅರ್ಥವನ್ನು ನೀವು ಸ್ವೀಕಾರ ಮಾಡಬೇಕು. ಯಾವ ಪ್ರಾಚೀನ ಟೀಕಾ ಟಿಪ್ಪಣಿಕಾರರನ್ನು, ಈಗಿರುವ ಜ್ಞಾನಿಗಳನ್ನು ನಾವು ಕಡೆಗಣಿಸಬಾರದು. ಆದರೆ ನಮಗೆ ಸರಿಕಂಡ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಅದರ ಬಗ್ಗೆ ನೀವು ಕೂಡ ನನ್ನಂಥವ್ರನ್ನ ತಪ್ಪು ತಿಳಿಯಬಾರದು. ನನ್ನ ಅರ್ಥವನ್ನು ಸ್ವೀಕಾರ ಮಾಡದೆ ಹೋದರೆ ನಾನು ಕೂಡ ನಿಮ್ಮನ್ನ ತಪ್ಪು ತಿಳ್ಕೊಳ್ಳುವುದಿಲ್ಲ. ಮೊದಲಿಂದಲೂ ಈ ಎಲ್ಲ ನನ್ನೆಲ್ಲ ಪ್ರವಚನಗಳನ್ನು ಆಲಿಸ್ತಿದ್ದವರಿಗೆ ಅದು ಗೊತ್ತಿದೆ. ಇದ್ದೇ ಹೋದರೆ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಸ್ಪಷ್ಟೀಕರಣ ಕೊಡ್ತಿದ್ದೇನೆ. ಪುರಾಣಿಕರು, ನಮ್ಮ ಗುರುಗಳು, ಅವರು ಮಾಡಿದ ಅನುವಾದವನ್ನು ಮತ್ತು ಕೆಲವು ವಿದ್ವಾಂಸರು ಇತ್ತೀಚಿನ ಈ ಒಂದು 10-15 ವರ್ಷದಲ್ಲಿ ಆದ ಅನುವಾದಗಳನ್ನು ನಾನು ಗಮನಿಸಿದೆ. ಅವು ನನಗೇನು ಅಷ್ಟು ಸಮಾಧಾನ ಕೊಡಲಿಲ್ಲ. ಪುರಾಣಿಕಾಚಾರ್ಯರ ಅನುವಾದ ಏನು ಕಳೆದ ದಿವಸ ಹೇಳಿದ್ದೀನಿ, ಅದು ಯಾದವಾರ್ಯರ ವ್ಯಾಖ್ಯಾನಕ್ಕೆ ಅನುಗುಣವಾಗಿದೆ. ಪರಮಾತ್ಮನಲ್ಲಿ ಪ್ರಪಂಚ ಇದೆ, ಆದರೆ ಅವನ ಪ್ರಯೋಜನಕ್ಕಾಗಿಲ್ಲ. ಆದರೆ ಅವನ ಪ್ರಯೋಜನಕ್ಕಾಗಿದೆ ಅಂತ ಕೆಲವು ವಾದಿಗಳ ಮಾತಿನಿಂದ ಹಾಗೆ ತಿಳಿದು ಬರ್ತದೆ. ನಾನು ಅವರ ವ್ಯಾಖ್ಯಾನದಲ್ಲಿರುವ ಅನುವಾದವನ್ನೇ ಓದ್ತಿದ್ದೇನೆ. ಅದೆಲ್ಲವೂ ಯಾದವಾರ್ಯರ ವ್ಯಾಖ್ಯಾನಕ್ಕೆ ಅನುಗುಣವಾಗಿದೆ ಅಂತ ಹೇಳಿದೆ ನಾನೀಗಾಗಲೇ. ಕೆಲವು ವಾದಿಗಳ ಮಾತನ್ನು ಕೇಳಿದರೆ ಹಾಗೇನೋ ಕಾಣುತ್ತದೆ. ಆದರೆ ವೇದಾದಿ ಶಾಸ್ತ್ರಗಳನ್ನು ಆಮೂಲವಾಗ್ರವಾಗಿ ನಾವು ಓದಿದರೆ ಹಾಗೆ ಕಾಣಿಸೋದಿಲ್ಲ. ಆ ಭ್ರಮ ಪರಿಹಾರ ಕಾಣ್ತದೆ. ಪ್ರಪಂಚದಿಂದ ಪರಮಾತ್ಮನಿಗೆ ಪ್ರಯೋಜನ ಇದೆ ಅಂದರೆ ಅವನೆಂಥ ಪರಮಾತ್ಮ ಆಗುವುದು ಸಾಧ್ಯ? ಪರಮಾತ್ಮನೇ ಆಗುವುದು ಸಾಧ್ಯ ಇಲ್ಲ. ಅವನು
ಆದ್ದರಿಂದ ಪರಮಾತ್ಮನಿಗೆ ಪ್ರಯೋಜನ ಇಲ್ಲದೆ ಹೋದರೂ ಕೂಡ ಅವನ ಇಚ್ಛೆಯಂತೆ ಪ್ರಪಂಚ ಅವನಲ್ಲಿದೆ ಅಷ್ಟೆ. ಅವನಿಂದ ಪ್ರಪಂಚಕ್ಕೆ ಪ್ರಯೋಜನ ಇದೆ ಹೊರತು ಪ್ರಪಂಚದಿಂದ ಅವನಿಗೇನು ಪ್ರಯೋಜನ ಇಲ್ಲ. ಭಗವಂತನ ಪ್ರತಿಬಿಂಬನಾದ ಜೀವ ಹಾಗೆ ಜಡ ಪ್ರಕೃತಿ ಇವೆರಡೂ ಕೂಡ ಅವನ ಅಧೀನ. ಹಾಗೆ ಇನ್ನಿತರ ಜಗತ್ತು ಕೂಡ, ಕಾಲ, ಅದೃಷ್ಟ ಮೊದಲಾದ ಜಗತ್ತು ಕೂಡ ಅವನ ಇಚ್ಛಾಧೀನವಾಗಿದೆ. ಅವನಿಗೆ ಅದರಿಂದ ಏನೂ ಪ್ರಯೋಜನ ಕೊಡೋದಿಲ್ಲ. ಅವನಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ, ಆದರೂ ಅವನಲ್ಲಿವೆ ಅಷ್ಟೆ, ಅವನ ಇಚ್ಛೆಯಂತೆ. ಆದ್ದರಿಂದ ಶ್ರುತಿಯಲ್ಲಿ ಅವು ಇಲ್ಲ ಅಂತ ಹೇಳಿಬಿಡ್ತಾರೆ ಕೆಲವು ಬಾರಿ. ಇಲ್ಲ ಅಂದ್ರೆ ಏನು, ಪ್ರಯೋಜನ ಇಲ್ಲ, ಅದರಿಂದ ಇಲ್ಲ ಅಂತ ಅರ್ಥ. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಇದು ಯಾದವಾರ್ಯರ ವ್ಯಾಖ್ಯಾನಕ್ಕೆ ಅನುಗುಣವಾದಂಥ ಒಂದು ಅನುವಾದ. ಆದರೆ ನಮ್ಗೆ ಗಮನ ಇರಬೇಕು, ಪುರಾಣಿಕಾಚಾರ್ಯರು ಕೂಡ ತಾವು ಸುಳ್ಳಿದ ಭಾಗವತವನ್ನು ಅನುವಾದಿಸುವಾಗ, ಹಾಗೆ ಭಾಗವತ ತಾತ್ಪರ್ಯವನ್ನು ಅವರು ಕನ್ನಡೀಕರಿಸುವಾಗ ಕೂಡ ಯಾದವಾರ್ಯರು ಹೇಳಿದ್ದು ಎಲ್ಲವನ್ನೂ ಹೇಳಿರ್ತಾರೆ ಅಂತಿಲ್ಲ. ಕೆಲವು ಬಾರಿ ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೇಳಿರ್ತಾರೆ. ಅದ್ರ ಬಗ್ಗೆನೂ ಸಹ ಈಗ ನಾನು ತಮ್ಮ ಗಮನ ಸೆಳೆಯುವವನಿದ್ದೇನೆ. ತಮಗೆ ಯಾವ ಅರ್ಥ ಬೇಕೋ ಅದನ್ನು ನೀವೆಲ್ಲೂ ಸ್ವೀಕಾರ ಮಾಡಬೇಕು. ಈಗ ಯಾದವಾರ್ಯರು ಹೇಳಿದ ಅರ್ಥವನ್ನೇ, ಅನ್ವಯಾರ್ಥವನ್ನೇ ನಾನು ಹೇಳ್ತೀನಿ. ಹಾಗೆ ಅವರ ಟಿಪ್ಪಣಿಯಲ್ಲಿ ಏನೇನು ಕಂಡು ಬಂದಿದೆ ಅಂತನ್ನೋದನ್ನು ಕೂಡ ತಮ್ಮೆದುರಿಗೆ ನಾನು ಹೇಳ್ತೇನೆ. ಶ್ಲೋಕದಲ್ಲಿ ಪ್ರತೀಯೇತ ನ ಪ್ರತೀಯೇತ ಅಂತಿದೆ ಜಗತ್ತಿನ ಬಗ್ಗೆ. ಇದು ಕಾಣುತ್ತದೆ ಹಾಗೆ ಕಾಣೋದಿಲ್ಲ ಅಂದ್ರೆ ಇದು ಪರಸ್ಪರ ವಿರುದ್ಧ ಅಲ್ವಾ ಅಂತ ಒಂದು ಸಂಶಯ ಬಂದರೆ ಅದರ ಅರ್ಥವನ್ನೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ವಿವರಿಸಿದ್ದಾರೆ. ಅರ್ಥ ಇರುವಂತೆ ಕಾಣುತ್ತದೆ ಮಾತ್ರ, ವಸ್ತುತಃ ಅರ್ಥ ಇರೋದಿಲ್ಲ. ಪ್ರಯೋಜನ ಇರುವಂತೆ ಕಾಣ್ತದೆ, ವಸ್ತುತಃ ಪ್ರಯೋಜನ ಇರುವುದಿಲ್ಲ ಅಂತ ಅದರ ತಾತ್ಪರ್ಯ. ಶ್ಲೋಕದಲ್ಲಿ ವಿಧಿಲಿಂಗ್ ಲಕಾರ ಇದೆ, ಅದಕ್ಕೆ ಲಟ್ಲಕಾರದ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಯಾದವಾರ್ಯರು ಹೇಳ್ತಾರೆ. ಹಾಗೆ ಇಟ್ಕೊಳ್ಬೇಕು ಅಂತ ನನಗೇನು ಅನಿಸೋದಿಲ್ಲ, ಆದರೆ ಅವ್ರು ಹೇಳ್ತಾರೆ ಅಷ್ಟೆ. ಪರಮಾತ್ಮನಿಗೆ ಜಗತ್ತಿನಿಂದ ಏನೋ ಒಂದು ಪ್ರಯೋಜನ ಇದೆ ಅನ್ನುವ ಜ್ಞಾನ ಸ್ಥೂಲ ನೋಟಕ್ಕೆ ಏನಾಗ್ತದಲ್ಲ, ಅದು ಭ್ರಮೆ ಅಷ್ಟೆ. ಯಾಕೆ ಭ್ರಮೆ ಅಂದರೆ ನ ಪ್ರತೀಯೇತ ಚ ಆತ್ಮನೇ. ಆತ್ಮ ಅಂದರೆ ಪರಮಾತ್ಮ, ಅವನಲ್ಲಿ ಅರ್ಥ ಇದೆ ಎಂಬುದಾಗಿ ವೇದಾದಿ ಶಾಸ್ತ್ರಗಳನ್ನು ಗಮನಿಸಿದರೆ ಕಾಣಿಸೋದಿಲ್ಲ. ಸ್ಥೂಲ ನೋಟಕ್ಕೆ ಕಾಣಿಸ್ತದೆ ಹೊರತು ವೇದಾದಿ ಶಾಸ್ತ್ರಗಳನ್ನು ಗಮನಿಸಿದಾಗ ಅದು ಕಾಣೋದಿಲ್ಲ ಅಂತ ಅದರ ತಾತ್ಪರ್ಯ. ಅರ್ಥವದಿವ ಪ್ರತೀಯತೆ, ಆಚಾರ್ಯ ಭಾಗವತ ತಾತ್ಪರ್ಯದ ವಾಕ್ಯಗಳನ್ನು ಓದ್ತಿದ್ದೇನೆ. ಈ ಜಗತ್ತು ಪ್ರಯೋಜನ ಉಳ್ಳದ್ದೋ ಅನ್ನುವಂತೆ ಕಾಣಿಸ್ತದೆ. ನಚ ಪರಮಾತ್ಮನೇ ಅರ್ಥವತ್ ಪ್ರತೀಯತೆ. ಆದರೆ ಪರಮಾತ್ಮನ ವಿಷಯದಲ್ಲಿ ನಾವು ವಿಚಾರ ಮಾಡಿದರೆ ಅರ್ಥವತ್ತು ನ ಪ್ರತೀಯತೆ, ಅರ್ಥ ಇರುವಂತೆ ಅದು ಕಾಣಿಸೋದಿಲ್ಲ. ಅರ್ಥ ಅಂದರೆ ಪ್ರಯೋಜನ ಅಂತ ಅರ್ಥ. ಅರ್ಥ ಅಂದರೆ ಮೀನಿಂಗ್ ಅಂತ ಅರ್ಥ ಅಲ್ಲ. ನಹಿ ಜೀವ ಪ್ರಕೃತಿಭ್ಯಾಂ ಈಶ್ವರಸ್ಯ ಅರ್ಥ. ಈಶ್ವರನಾದ ಭಗವಂತನಿಗೆ ಜೀವನಿಂದಾಗಲಿ ಅಥವಾ ಪ್ರಕೃತಿಯಿಂದಾಗಲಿ ಆಗಬೇಕಾದ ಪ್ರಯೋಜನ ಏನೂ ಇಲ್ಲ ಅಂತ ಅದರ ತಾತ್ಪರ್ಯ. ಮುಖ್ಯತೋ ವಿಷ್ಣು ಶಕ್ತಿರಿಹಿ ಅಂತ ಒಂದು ಆಚಾರ್ಯರು ಶ್ಲೋಕವನ್ನು ಹೇಳ್ತಾರೆ. ಇದನ್ನು ಯಾಕೆ ಹೇಳ್ತಿದ್ದಾರೆ ಅಂದರೆ, ಅಲ್ಲಿ ತದ್ವಿದ್ಯಾತ್ಮನೋ ಮಾಯಾಮ್ ಅಂತಿದೆಯಲ್ಲ, ಈ ಜಗತ್ತಲ್ಲೂ ಈಶ್ವರನ ಮಾಯೆ ಅಂತ. ಮಾಯೆ ಅಂದರೆ ಕಣ್ಕಟ್ಟು ಅಂತ ಅರ್ಥ ಅಲ್ಲ, ಅಧೀನ ಅಂತ ಅರ್ಥ ಅನ್ನೋದನ್ನು ಆಚಾರ್ಯ ಹೇಳಬೇಕಾಗಿದೆ. ಅದಕ್ಕಾಗಿ ಈ ಪ್ರಮಾಣವನ್ನು ಅವರು ತೋರಿಸ್ತಾ ಇದ್ದಾರೆ. ಮೂಲಭೂತವಾಗಿ ಪರಮ ಮುಖ್ಯ ವೃತ್ತಿಯಿಂದ ಮಾಯಾ ಎಂಬ ಶಬ್ದಕ್ಕೆ ನಾವು ವಿಷ್ಣುವಿನ ಶಕ್ತಿ ಅಂತಲೇ ಅರ್ಥವನ್ನು ತಿಳ್ಕೊಳ್ಬೇಕು. ವಿಷ್ಣುವಿನ ಶಕ್ತಿ ಮೊದಲು ವಾಚ್ಯ, ಅದಾದ ಮೇಲೆ ಈ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಹಾಗೆ ಜಡವಾದ ಪ್ರಕೃತಿ. ಲಕ್ಷ್ಮೀದೇವಿ ಅಂದರೆ ಚೇತನ ಪ್ರಕೃತಿ, ಜಡವಾದ ಪ್ರಕೃತಿ, ಹಾಗೆ ಜೀವನಿಗೂ ಕೂಡ ಮಾಯಾ ಅಂತ ಕರೀತಾರೆ. ಇದೆಲ್ಲವನ್ನೂ ಕೂಡ ಮಾಯಾ ಎಂಬ ಶಬ್ದದಿಂದ ಕರೀತಾರೆ ಅಂತ ಭಾಗವತ ತಾತ್ಪರ್ಯ ಒಂದು ಶ್ಲೋಕವನ್ನು ಉದ್ಧರಿಸಿ ಹೇಳಿದೆ. ಇದನ್ನ ಈಗ ಗಮನಿಸಬೇಕು.
ಗಂಡು ಹೆಣ್ಣಿನ ಪಾಲಿಗೆ ಮಾಯೆ, ಹೆಣ್ಣಿನ ಪಾಲಿಗೆ ಗಂಡು ಮಾಯ, ಇವರಿಬ್ಬರು ಪಾಲಿಗೆ ಜಗತ್ತು ಮಾಯೆ. ಹೀಗೆಲ್ಲ ಮಾಯ ಅಂದರೆ ಭಗವಂತನ ಅಧೀನ ಅಂತ ಒಂದರ್ಥ, ಅವರನ್ನು ಮೋಹಜಾಲಕ್ಕೆ ಬೀಳಿಸುವ ಒಂದು ಶಕ್ತಿ ಅಂತ ಇನ್ನೊಂದರ್ಥ. ಎರಡೂ ಅರ್ಥವೂ ಕೂಡ ಇದ್ದೇ ಇದೆ. ಇಲ್ಲೆಲ್ಲ ಭಗವಂತನ ಅಧೀನ ಎಂಬ ಅರ್ಥವನ್ನು ಇಟ್ಕೊಂಡಿದ್ದಾರೆ. ಮೋಹಕ್ಕೆ ಕಾರಣ ಅಂತ ಅರ್ಥ ಇಟ್ಕೊಂಡ್ರೂ ಏನು ತಪ್ಪಿಲ್ಲ. ಭಗವಂತನ ಶಕ್ತಿಯೇ ನಮಗೆಲ್ಲ ಮೋಹಕ್ಕೆ ಕಾರಣ. ಲಕ್ಷ್ಮೀದೇವಿ ಹಾಗೆ ಈ ಜಡವಾದ ಪ್ರಕೃತಿ ಅದು ನಮಗೆ ಮೋಹಕ್ಕೆ ಕಾರಣ. ಜೀವನು ಕೂಡ ಪರಸ್ಪರ ಮೋಹಕ್ಕೆ ಕಾರಣ. ಹೆಣ್ಣು ಗಂಡಿಗೆ, ಗಂಡು ಹೆಣ್ಣಿಗೆ, ಗಂಡಸರಲ್ಲೇ ಪರಸ್ಪರ ಯಾವ್ಯಾವುದೋ ಕಾರಣದಿಂದ ಮೋಹ ಭ್ರಮೆಗಳು ಬರ್ತಿರ್ತವೆ. ಹೆಂಗಸರಲ್ಲೇ ಪರಸ್ಪರ ಮೋಹವು ಬರ್ಬೋದು. ಹೀಗೆಲ್ಲ ಅರ್ಥವನ್ನು ಇಟ್ಕೋಬಹುದು. ಇಲ್ಲೆಲ್ಲ ಅಧೀನ ಅಂತ ಅರ್ಥ ಮಾತ್ರ ಹೇಳಿದ್ದಾರೆ, ಆದರೆ ಅದೊಂದು ಅರ್ಥವನ್ನು ಇಟ್ಕೋಬಹುದು ಅಂತ ನನ್ನ ತಾತ್ಪರ್ಯ. ಅಲ್ಲಿ ಯಥಾಭಾಸ ಯಥಾತಮಃ ಅಂತಿದೆಯಲ್ಲ, ನಾವು ಸಾಮಾನ್ಯವಾಗಿ ಯಥಾ ಮತ್ತು ತಥಾ ಹೀಗೆಲ್ಲ ಇಟ್ಕೊಂಡ್ರೆ ಅದು ದೃಷ್ಟಾಂತ ಅಂತ ಇಟ್ಕೊತಿರ್ತೇವೆ. ಆದರೆ ಇಲ್ಲಿ ದೃಷ್ಟಾಂತ ಅಂತ ಅರ್ಥ ಅಲ್ಲ. ಯಥಾ ಅಂದರೆ ಯಥಾರ್ಥವಾದದ್ದು ಅಂತ ಅರ್ಥ. ನಾವು ಪ್ರಮಾಣ ಲಕ್ಷಣ ಮೊದಲಾದವುಗಳನ್ನು ಗಮನಿಸಿದಾಗ ಯಥಾರ್ಥ ಅಂದರೆ ಅರ್ಥಂ ಅನತಿಕ್ರಮ್ಯ, ವಸ್ತುಸ್ಥಿತಿಯನ್ನು ಮೀರದೆ ಅರ್ಥ, ವಿಷಯ ಹೇಗಿರಬೇಕೋ ಹಾಗೇ ಇದ್ದರೆ ಅದನ್ನು ಗ್ರಾಸ್ಪ್ ಮಾಡಿದರೆ, ಅದನ್ನು ವಿಷಯೀಕರಿಸಿದರೆ ಅದನ್ನು ಪ್ರಮಾಣ ಅಂತ ಅನ್ನಬೇಕು ಅಂತ. ಹಾಗಾಗಿ ಯಥಾಭಾಸ ಅಂತನ್ನೋದಿದು ಸಮಸ್ತ ಪದ, ಯಥಾರ್ಥವಾದ ಒಂದು ಆಭಾಸ ಅಂತ. ಆಭಾಸ ಅಂದರೆ ಪ್ರತಿಬಿಂಬ ಅಂತ ಅದರ ಅರ್ಥ. ಭಗವಂತನ ಪ್ರತಿಬಿಂಬನಾದ ಜೀವ, ಅವನನ್ನು ಇಲ್ಲಿ ಆಭಾಸ ಎಂಬ ಶಬ್ದದಿಂದ ಹೇಳಿದ್ದಾರೆ. ಅದೆಲ್ಲ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಆಭಾಸ ಎಂಬ ಶಬ್ದಕ್ಕೆ ಪ್ರತಿಬಿಂಬ ಅಂತ ಅರ್ಥ ಇರೋದು ಪ್ರಸಿದ್ಧವೇ ಆಗಿದೆ. ಹೀಗೆ ಯಥಾರ್ಥನಾದಂಥ ಜೀವ ಅಂತ ಅರ್ಥ. ಜೀವನು ಕೂಡ ಭಗವಂತನಿಗಿಂತ ಭಿನ್ನವಾದ ಅಸ್ತಿತ್ವ ಉಳ್ಳವನೇ, ಅವನಿಗಿಂತ ಭಿನ್ನನಾದವನೇ ಅವನ ಅಧೀನ ಇರಬಹುದು, ಆದರೆ ಭಿನ್ನನೇ. ಹಾಗೆ ಪ್ರಕೃತಿ, ತಮಸ್ಸಂದ್ರೆ ಪ್ರಕೃತಿ. ಇಲ್ಲೆಲ್ಲ ಕಡೆ ಪ್ರಕೃತಿ, ಜಡ ಪ್ರಕೃತಿ ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ. ಅದ್ರ ಜೊತೆಗೆ ಚೇತನ ಪ್ರಕೃತಿಯನ್ನು ಇಟ್ಕೊಳ್ಬೇಕು ಅಂತ ನನ್ನ ತಾತ್ಪರ್ಯ. ಚೇತನ ಪ್ರಕೃತಿ, ಜಡ ಪ್ರಕೃತಿ ಅದು ಕೂಡ ಯಥಾರ್ಥವೇ, ಅದೇನು ಮಿಥ್ಯಾಭೂತ ಅಲ್ಲ. ಅದು ಕೂಡ ಅವನ ಅಧೀನವೇ. ಅದರಿಂದ ಯಥಾ ಅಂದರೆ ಯಥಾರ್ಥ ಅಂತ ಅರ್ಥ. ತಮಸ್ ಶಬ್ದದಿಂದ ಪ್ರಕೃತಿಯನ್ನು ಇಟ್ಕೊಳ್ಬೇಕು. ಯಸ್ಯ ತಮಸ್ ಶರೀರಂ, ಅದೆಲ್ಲ ಬೇರೆ ಬೇರೆ ಕಡೆ ತಮಸ್ ಎಂಬ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಇರೋದು ಪ್ರಸಿದ್ಧ ಆಗಿದೆ. ನೈವೇಹ ಕಿಂಚನ ಅಕ್ರ ಆಸೀತ್ ತಮ ಆಸೀತ್ ತಮಸಾ ಗೂಢಮಗ್ರೆ. ಹಿಂದೆ ತಮಸ್ಸು ಮಾತ್ರ ಇತ್ತು, ತಮಸ್ಸು ಎಲ್ಲವನ್ನೂ ಮುಚ್ಚಿತ್ತು ಅಂತ ಹೀಗೆಲ್ಲ ಶಾಸ್ತ್ರಗಳಲ್ಲಿ ಬಂದಿದೆ. ಆದ್ರಿಂದ ತಮಸ್ಸಂದ್ರೆ ಪ್ರಕೃತಿ ಅಂತ ಅರ್ಥ ಇಟ್ಕೋಬೇಕು. ನಾನು ಅದನ್ನು ಚೇತನ ಪ್ರಕೃತಿ ಮತ್ತು ಜಡ ಪ್ರಕೃತಿ ಅಂತ ಎರಡನ್ನೂ ಕೂಡ ಇಟ್ಕೊಳ್ಬೇಕು ಅಂತ ಪ್ರತಿಪಾದನೆ ಮಾಡಿದೆ. ಹಾಗಾದ್ರೆ ಯಾದವಾರ್ಯರ ದೃಷ್ಟಿಯಿಂದ ಶ್ಲೋಕದ ಅರ್ಥ ಏನು ಅಂದ್ರೆ, ಯತ್ ಯಾವ ಈ ವಸ್ತು, ಅರ್ಥಂ ಋತೆ, ಋತೆ ಅಂದ್ರೆ ಇಲ್ಲದೆ ಇದ್ರು ಅಂತ ಅರ್ಥ. ಪ್ರಯೋಜನ ಇಲ್ಲದೆ ಹೋದ್ರೂ ಕೂಡ, ಅರ್ಥ ಅಂದ್ರೆ ಪ್ರಯೋಜನ ಇಲ್ಲದೆ ಹೋದ್ರೂ ಕೂಡ, ಅರ್ಥವದಿವ ಪ್ರಯೋಜನ ಉಳ್ಳದ್ದೋ ಅನ್ನುವಂತೆ ಪ್ರತೀಯೇತ ಕಾಣಲ್ಪಡ್ತದೆ, ನೋಡಲ್ಪಡ್ತದೆ, ತಿಳಿಯಲ್ಪಡ್ತದೆ. ಯಾರಿಂದ ಅಂದ್ರೆ ಕುವಾದಿಗಳಿಂದ ಅಂತ. ಯಾದವಾರ್ಯರು ಅದನ್ನ ಕುವಾದಿಭಿ ಉತ್ಪ್ರೇಕ್ಷಿತ ಯುಕ್ತ್ಯಾದಿಭಿ ಪ್ರತೀಯಮಾನತ್ವ ಅಂತ ಅವರು ಬರೆದಿದ್ದಾರೆ. ಕುವಾದಿಗಳು ಅಂದ್ರೆ ಯಾರ್ದೋ ನಡುವೆ ವಾದ ನಡೆದಾಗ ಅಂತ ಅರ್ಥ ಅಲ್ಲ. ಅಜ್ಞಾನಿಗಳು ಸರಿಯಾಗಿ ಆಲೋಚನೆ ಮಾಡಲಿಕ್ಕೆ ಬರದೇ ಇದ್ದವರು, ವಿವೇಕ ಇಲ್ಲದೆ ಇದ್ದವರು ಅಂತ ಅದರ ತಾತ್ಪರ್ಯ. ಭಗವಂತನಿಗೆ ಇದನ್ನು ಸೃಷ್ಟಿ ಮಾಡಿದ್ರಿಂದ ಏನಾದರೂ ಒಂದು ಪ್ರಯೋಜನ ಇದೆಯೇನೋ ಅನ್ನುವಂತೆ ಈ ಕೆಲವರು ಅಜ್ಞಾನಿಗಳು ಮಾತಾಡ್ತಾರೆ. ಅವರು ಭಗವಂತನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ. ಯಾವನೋ ಒಬ್ಬ ಸೃಷ್ಟಿ ಮಾಡಿದ್ದಾನೆ ಈ ಜಗತ್ತನ್ನ, ಸರ್ವಶಕ್ತನಾದ ಸರ್ವಜ್ಞನಾದ ಸರ್ವಕರ್ತೃವಾದ ಒಬ್ಬ ದೈವ ಇದನ್ನು ಸೃಷ್ಟಿ ಮಾಡಿರುವುದಲ್ಲ. ಸೃಷ್ಟಿ ಮಾಡಿದವನು ಅವನೊಬ್ಬ ಒಬ್ಬ ಸಾಮಾನ್ಯ ಮನುಷ್ಯ, ಅವನಿಗೂ ಒಂದೇನೋ ಪ್ರಯೋಜನ ಇದೆ ಅನ್ನುವಂತೆ ಅವರು ಮಾತಾಡ್ತಾರೆ ಅಂತ ಅದರ ತಾತ್ಪರ್ಯ. ಅದಾದ್ಮೇಲೆ ಮುಂದೆ
ನ ಪ್ರತೀಯೇತ ಚ ಆತ್ಮನಿ ಅಂತಿದೆಯಲ್ಲ, ಅದಕ್ಕೆ ಹೀಗರ್ಥ. ಚ ಆದರೆ, ನ ಪ್ರತೀಯೇತ ಚ ಅಂತಿದೆ ನೋಡಿ. ಚ ಅನ್ನೋದಕ್ಕೆ ಸಮುಚ್ಚಯ ಅಂತ ಅರ್ಥ ಅಲ್ಲ, ಆದರೆ ಅಂತ ಅರ್ಥ. ಹಾಗೆ ಅವ್ಯಯಗಳಿಗೆ ಅನೇಕ ಅರ್ಥ ಇರೋದ್ರಿಂದ ಹಾಗೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತ ನಾನು ಅದನ್ನು ಯಾದವಾರ್ಯರ ಅಭಿಪ್ರಾಯ ತಿಳಿದು ಹಾಗೆ ಮಾಡಿದ್ದೇನೆ. ಆತ್ಮನೇ ಪರಮಾತ್ಮನಲ್ಲಿ ಅರ್ಥವತ್ ಪ್ರಯೋಜನ ಉಳ್ಳದ್ದೆಂದು ನ ಪ್ರತೀಯೇತ, ಅದು ಪ್ರತಿಪಾದಿಸಲ್ಪಟ್ಟಿಲ್ಲ. ನಿಮಗೇನೋ ಸ್ಥೂಲ ನೋಟಕ್ಕೆ ಯಾರಿಗೋ ಅಜ್ಞಾನಿಗಳಿಗೆ ಪ್ರಪಂಚದಿಂದ ಭಗವಂತನಿಗೆ ಪ್ರಯೋಜನ ಇದೆ ಅಂತ ಖಂಡಿತ ಅರ್ಥವದಿವ ಪ್ರತೀಯೇತ. ಆದರೆ ವೇದಾದಿಗಳನ್ನು ಸರಿಯಾಗಿ ಅವಲೋಕನ ಮಾಡಿದರೆ, ವೇದಾದಿಗಳು ಅಂತ ಬರೆದಿದ್ದಾರೆ, ಯಥೋ ವೇದಾದವು ಪರಮಾತ್ಮನೆ ಅಂತ ಯಾದವಾರ್ಯರು 2 ಕಡೆ ಬರೆದಿದ್ದಾರೆ. ಅದನ್ನೇ ಪುರಾಣಿಕಾಚಾರ್ಯರು ಕೂಡ ಅನುವಾದಿಸಿದ್ದಾರೆ. ವೇದಾದಿಗಳನ್ನು ಅವಲೋಕನ ಮಾಡಿದರೆ ಹಾಗೆ ಅರ್ಥ ಕಾಣಿಸುವುದಿಲ್ಲ ಅಂತ ಅದರ ತಾತ್ಪರ್ಯ. ತತ್ ಆ ಜೀವವನ್ನು ಹಾಗೆ ಆ ಪ್ರಕೃತಿಯನ್ನು ಅಂತ ಅರ್ಥ ಅಲ್ಲಿ ಮುಂದೆ. ನ ಪ್ರತೀಯೇತ ನ ಪ್ರತಿಪಾದ್ಯೇತ, ವೇದಾದಿಗಳ ಶಾಸ್ತ್ರದಲ್ಲಿ ಅದು ಪ್ರತಿಪಾದಿಸಲ್ಪಟ್ಟಿಲ್ವೋ ತತ್ ಆ ವಿಷಯವನ್ನು ಅಂತ ಹೀಗೆ ಅದರ ಅರ್ಥ. ತತ್ ಆ ಪ್ರಪಂಚವನ್ನ ಅದನ್ನು ಅಂತ ಇಟ್ಕೊಳ್ಳೋಕ್ಕಿಂತ ತತ್ ಅಂದ್ರೆ ಆ ಯಥಾಭಾಸ, ಯಥಾರ್ಥನಾದ ಭಗವಂತನ ಪ್ರತಿಬಿಂಬನಾದ ಜೀವ, ಅಲ್ಲಿ ಆಭಾಸ ಅಂತ ಪ್ರತಿಬಿಂಬನಾದ ಜೀವ ಅಂತ ಅರ್ಥ ಬರ್ತಿದ್ದಾರೆ ಯಾದವಾರ್ಯರು. ತಮಸ್ಸು ಅಂದ್ರೆ ಪ್ರಕೃತಿ, ಕಾಲ, ಕರ್ಮ, ಜಡ, ಇದೆಲ್ಲವನ್ನು ಕೂಡ ಇಟ್ಕೋಬೇಕು. ತಮಸ್ ಶಬ್ದದಿಂದ ಪ್ರಕೃತಿ, ಕಾಲ, ಕರ್ಮ ಇತ್ಯಾದಿ ಎಲ್ಲವನ್ನು ಕೂಡ ಇಟ್ಕೊಳ್ಬೇಕು ಅಂತ ಯಾದವಾರ್ಯರ ತಾತ್ಪರ್ಯ. ಇದೆಲ್ಲವನ್ನು ಕೂಡ ಆತ್ಮನಃ ಪರಮಾತ್ಮನ ಮಾಯಾಂ ಅಧೀನವೆಂದು ವಿದ್ಯಾ ತಿಳಿಯಬೇಕು ಅಂತ ಹೀಗದರ ತಾತ್ಪರ್ಯ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಹೇಗೆ ಈ ಜೀವ ಮತ್ತು ಜಡವಾದ ಪ್ರಕೃತಿ ಇವೆರಡೂ ಕೂಡ ಭಗವಂತನ ಅಧೀನವೋ, ಹಾಗೆ ಈ ಕಾಲ, ಅದೃಷ್ಟ ಮೊದಲಾದದ್ದು ಕೂಡ ಭಗವಂತನ ಅಧೀನ ಅಂತ ಆ ದೃಷ್ಟಾಂತವಾಗಿ ಅದನ್ನೇನು ತಗೊಂಡಿಲ್ಲ ಅವರು. ಆದರೆ ಪುರಾಣಿಕಾಚಾರ್ಯರು ಹಾಗೆ ಯಥಾ ಅನ್ನೋದನ್ನ ಹೇಗೋ ಹಾಗೆ ಅಂತ ತಗೊಂಡಿದ್ದಾರೆ. ಅದು ಯಾದವಾರ್ಯ ದೃಷ್ಟಿಕೋನದಲ್ಲಿ ಇಲ್ಲ, ಆದರೆ ಪುರಾಣಿಕಾಚಾರ್ಯರು ತಗೊಂಡಿದ್ದಾರೆ ಅಷ್ಟೆ. ವಿಜಯಧ್ವಜರ ವ್ಯಾಖ್ಯಾನಕ್ಕನುಸಾರವಾಗಿ ಯತ್ ಯಾವುದು ಅಂತ ಹೀಗದರ ಅರ್ಥ. ಈ ಒಟ್ಟಾರೆ ಶ್ಲೋಕದ ಪೂರ್ಣ ಅನ್ವಯಾರ್ಥವನ್ನು ಪ್ರಾಚೀನ ಟೀಕಾಕ್ಕೆ ಅನುಸಾರವಾಗಿ, ಗೋವಿಂದಾಚಾರ್ಯ ಸೂಚಿಸಿದ ಪ್ರಾಚೀನ ಟೀಕಾಕ್ಕೆ ಅನುಸಾರವಾಗಿ ನಾನು ಬರೆದಿದ್ದೇನೆ. ವಿಜಯಧ್ವಜರದು ಮತ್ತು ಯಾದವಾರ್ಯದು ಎಲ್ಲಿ ವ್ಯತ್ಯಾಸ ಇದೆ ಅಲ್ಲಿ ಮಾತ್ರ ಅದನ್ನು ನೋಟ್ಸ್ ರೂಪದಲ್ಲಿ ಬರ್ಕೊಂಡಿದ್ದೇನೆ. ಹಾಗೆ ಅದನ್ನು ಗಮನಿಸಿಯೇ ನೀವು ಶ್ಲೋಕದ ಅರ್ಥವನ್ನು ನೋಡಬೇಕು. ಯತ್ ಯಾವುದು, ಅರ್ಥಮೃತೆ ಅಂತಿದೆ, ಅಂದ್ರೆ ಪ್ರಯೋಜನವಿಲ್ಲದೇನೆ. ಯಾರಿಗೆ ಪ್ರಯೋಜನ ಇಲ್ಲದೇನೆ? ಭಗವತಃ ಪ್ರಯೋಜನ ಇಲ್ಲದೇನೆ ಅಂತ ಭಗವತಃ ಅಂತ ಅಲ್ಲಿ ಅಧ್ಯಾಹಾರ ಮಾಡ್ಕೋಬೇಕು. ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಆಪ್ತ ಕಾಮಸ್ಯ ಮಮ ಅಂತ ಅದನ್ನು ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಅದನ್ನು ನಾನು ಭಗವತಃ ಅಂತ ಬರೆದಿದ್ದೇನೆ. ಪ್ರಯೋಜನ ಮೃತೆ ಅಂದ್ರೆ ಪ್ರಯೋಜನ ಇಲ್ಲ ಎಂಬುದಾಗಿ ವೇದಾದಿ ಶಾಸ್ತ್ರಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ, ವೇದಾದಿ ಶಾಸ್ತ್ರಗಳಲ್ಲಿ ಕಾಣುತ್ತದೆ ಅಂತ ವಿಜಯಧ್ವಜರು ಅರ್ಥ ಬರೆದಿದ್ದಾರೆ. ಸರ್ವತ್ರ ವೇದಾದಿಷು ಪ್ರತೀಯೇತ ಅಪಿಚ, ಅದಲ್ಲದೆ ಆತ್ಮನೇ ಪರಮಾತ್ಮನಲ್ಲಿ ಬಾಧಕಂ ಅಂದ್ರೆ ಬಾಧಕತ್ವೇನ, ಈ ಜೀವ ಮತ್ತು ಪ್ರಕೃತಿ ಇವೆಲ್ಲವೂ ಕೂಡ ಭಗವಂತನಿಗೇನಾದರೂ ಬಾಧೆ ತಂದು ಒಡ್ಡುತ್ತದ ಅಂತಂದ್ರೆ ನ ಪ್ರತೀಯೇತ, ಹಾಗೂ ಕೂಡ ಕಾಣಿಸ್ತಾ ಇಲ್ಲ. ತತ್ ಆ ಜೀವ ಜಡ ಇತ್ಯಾದಿ ಎಲ್ಲವನ್ನು ಕೂಡ ಭಗವಂತನ ಮಾಯೆ ಎಂಬುದಾಗಿ ತಿಳಿಯಬೇಕು ಅಂತ ಅದರ ಮುಂದಿನ ತಾತ್ಪರ್ಯ. ಏನು ಸಮಸ್ಯೆ ಅಂದ್ರೆ
ಅಧ್ಯಾಹಾರ ಮಾಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಅಧ್ಯಾಹಾರ ಮಾಡ್ಕೊಳ್ಳೋದೇ ಅರ್ಥ ಆಗೋದಿಲ್ಲ ಕೆಲವು ಕಡೆ. ಅಧ್ಯಾಹಾರ ಮಾಡ್ಕೊಳ್ಳೋದು ಹೋದ್ರೆ ಅರ್ಥ ಆಗೋದಿಲ್ಲ ಅಂತ ಇನ್ನೊಂದು ಯಾವುದನ್ನು ಅಧ್ಯಾಹಾರ ಮಾಡ್ಕೊಳ್ಳೋ ಪ್ರಸಂಗ ಬರ್ತದೆ. ಆ ಅಧ್ಯಾಹಾರಕ್ಕೆ ಏನು ಆಧಾರ ಅಂತ ದೊಡ್ಡ ಸಮಸ್ಯೆ ಕಾಣಿಸ್ತದೆ. ಇವೆ ವಿಜಯಧ್ವಜ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕಾಣಿಸುವಂತಹ ಸಮಸ್ಯೆಗಳು. ವೇದಾದಿಶು ಅಂತ ಅಧ್ಯಾಹಾರವನ್ನ ಯಾದವಾರ್ಯರು ನ ಪ್ರತೀಯೇತ ಚಾತ್ಮನಿ ಅನ್ನುವಲ್ಲಿ ಮಾಡ್ಕೊಂಡಿದ್ದಾರೆ. ಹೃದಯರ್ಥಂ ಯತ್ ಪ್ರತೀಯೇತ ಅನ್ನುವಲ್ಲೇನೆ ವೇದಾದಿಶು ಅಂತ ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ ವಿಜಯಧ್ವಜರು. ಹೃದಯರ್ಥಂ ಯತ್ ಪ್ರತೀಯೇತ ಅನ್ನುವಲ್ಲಿ ಕುವಾದಿಗಳಿಗೆ, ಅಜ್ಞಾನಿಗಳಿಗೆ ಹಾಗೆ ಕಾಣಿಸ್ತದೆ ಅಂತ ಯಾದವಾರ್ಯರು ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ವಿಜಯಧ್ವಜರು ಹಾಗೆ ಮಾಡ್ಕೊಂಡಿಲ್ಲ. ಅಂತೂ ಪೂರ್ವಾರ್ಧದ ಮೊದಲನೇ ಪಾದ ಮತ್ತು ಎರಡನೇ ಪಾದಕ್ಕೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಮಾಡಿದ ಅರ್ಥಗಳು ಬೇರೆ ಬೇರೆ ಇದೆ. ವೇದಾದಿಶು ಅನ್ನುವುದು ಎರಡನೇ ಪಾದಕ್ಕೆ ಬೇಕಾದ ಅಧ್ಯಾಹಾರ ಯಾದವಾರ್ಯರಲ್ಲಿ, ಅದು ಮೊದಲನೇ ಪಾದಕ್ಕೆ ಬಂದು ಅಂಟಿಕೊಂಡಿದೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ. ಕುವಾದಿಭಿ ಅಂತ ಮೊದಲನೇ ಪಾದದಲ್ಲಿ ಅಧ್ಯಾಹಾರ ಇದೆ, ಅದು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಕಾಣಿಸೋದಿಲ್ಲ. ಮತ್ತೆ ಈ ಅರ್ಥಮೃತೆ ಅಂತ ಏನಿದೆಯಲ್ಲ, ಅರ್ಥಮೃತೆ ಅಂದರೆ ಪ್ರಯೋಜನ ಇಲ್ಲದೆ ಅಂತ ಅರ್ಥ. ಅದು ಪ್ರಯೋಜನ ಇಲ್ಲದೆ ಹೋದರೂ ಕೂಡ ಅರ್ಥಮೃತೆ ಅಪಿ ಅಂತ ಯಾದವಾರ್ಯರ ದೃಷ್ಟಿಯಲ್ಲಿ ಮತ್ತೊಂದು ಸೇರಿಸ್ಕೋಬೇಕಾಗ್ತದೆ. ಇವೆಲ್ಲ ಒಂದೊಂದು ದೃಷ್ಟಿಯಿಂದ ಸಮಸ್ಯೆನೇ, ಒಂದೊಂದು ದೃಷ್ಟಿಯಿಂದ ಅಗತ್ಯವೂ ಹೌದು, ಇನ್ನೊಂದು ದೃಷ್ಟಿಯಿಂದ ಸಮಸ್ಯೆಯೂ ಹೌದು. ಸಂಸ್ಕೃತದಲ್ಲಿ ಶಬ್ದಗಳಿಗೆ, ವಿಶೇಷತಃ ಅವ್ಯಯಗಳಿಗೆ ಅನೇಕ ಅರ್ಥ ಇರುವುದು ದೊಡ್ಡ ಅಡ್ವಾಂಟೇಜು ಹೌದು, ಡಿಸ್ಅಡ್ವಾಂಟೇಜು ಹೌದು. ಅದ್ವೈತ ದ್ವೈತ ಹೀಗೆ ಭಿನ್ನಾಭಿಪ್ರಾಯ ಇರುವುದು ಬೇರೆ ಮಾತು. ಒಂದೇ ಮತದ ವ್ಯಾಖ್ಯಾನಕಾರರಲ್ಲೇ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರಲ್ಲೇ ಭಾಗವತ ತಾತ್ಪರ್ಯ ಎಲ್ಲ ಇದ್ರೂ ಕೂಡ ಹೀಗೆ ಗೊಂದಲ ಏರ್ಪಡುವುದು ಸಹಜ. ಅಂತೂ ಅರ್ಥಮೃತೆ ಅಂದರೆ ಪ್ರಯೋಜನವಿಲ್ಲದೆ. ಇದು ಸಹಜವಾದ ಅರ್ಥ. ಆದರೆ ಅರ್ಥಮೃತೆ ಅಂದರೆ ಪ್ರಯೋಜನ ಇಲ್ಲದೆ ಹೋದರೂ ಕೂಡ ಅರ್ಥವದಿವ, ಪ್ರಯೋಜನ ಉಳ್ಳದ್ದೆಂಬಂತೆ ಅಂತ ಅಲ್ಲಿ ಸ್ವಯಂ ಆಚಾರ್ಯರೇ ಭಾಗವತ ತಾತ್ಪರ್ಯದಲ್ಲಿ ಸೇರಿಸಿದ್ದಾರೆ. ಅರ್ಥವದಿವ ಪ್ರತೀಯತೆ ಅಂತ. ಪ್ರತೀಯತೆ ಅಂದರೆ ಕಾಣಿಸ್ತದೆ. ಹೇಗೆ ಕಾಣಿಸ್ತದೆ ಅನ್ನೋದು ಬೇಕಲ್ಲ, ಕಾಣಲಿಕ್ಕೆ ಪ್ರಪಂಚವು ಕಾಣ್ತದೆ ಅಂತ ಅನ್ನೋದು ವಿಶೇಷ. ಹೇಗೆ ಕಾಣ್ತದೆ ಅಂತ ಪ್ರಕಾರ, ಹೇಗೆ ಕಾಣಿಸುವುದು ಹೇಗೆ ಅಂದರೆ ಅರ್ಥ ಉಳ್ಳದ್ದೆಂಬುದಾಗಿ ಕಾಣಿಸ್ತದೆ ಅಂತ. ಅರ್ಥ ಉಳ್ಳದ್ದೆಂಬುದಾಗಿ ಕಾಣಿಸ್ತದೆ ಅಂತಂದ್ರೆ ಹಾಗಾದ್ರೆ ವಸ್ತುತಃ ಅರ್ಥ ಇಲ್ಲ ಅಂತ ಅರ್ಥ, ಪ್ರಯೋಜನ ಇಲ್ಲ ಅಂತ ಅರ್ಥ. ಆದ್ರಿಂದೇನೆ ಅರ್ಥಮೃತೆ ಅನ್ನೋದಕ್ಕೆ ಪ್ರಯೋಜನಾಭಾವೇಪಿ ಅಂತ ಮಾಡ್ಕೋಬೇಕು. ಪ್ರಯೋಜನಾಭಾವೇಪಿ ಅಂತ ಯಾದವಾರ್ಯರು ಹೇಳಿದ್ದು ಆ ದೃಷ್ಟಿಯಿಂದ. ಪ್ರತೀಯೇತ ಕಾಣಲ್ಪಡುತ್ತದೆ. ಯಾರಿಂದ ಕಾಣಲ್ಪಡ್ತದೆ ಅಂದರೆ ವಸ್ತುತಃ ಹಾಗಿಲ್ಲ ಆದರೂ ಕಾಣಲ್ಪಡ್ತದೆ ಅಂದರೆ ಅಜ್ಞಾನಿಗಳಿಗೆ ಕಾಣಲ್ಪಡ್ತದೆ ಅಂತಲೇ ಅದರ ತಾತ್ಪರ್ಯ. ಭಗವಂತನಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಆದರೂ ಕಾಣಲ್ಪಡ್ತದೆ ಅಂದ್ರೆ ಅದು ಅಜ್ಞಾನಿ ಕಾಣಲ್ಪಡ್ತದೆ ಅಂತಲೇ ಅದರ ತಾತ್ಪರ್ಯ. ಅದಕ್ಕಾಗಿ ಕುವಾದಿಭಿಹಿ ಅಂತ ಯಾದವಾರ್ಯರು ಅದನ್ನು ತಗೊಂಡಿದ್ದಾರೆ. ಆಚಾರ್ಯರ ಭಾಗವತ ತಾತ್ಪರ್ಯದಲ್ಲಿ ನಚ ಪರಮಾತ್ಮನೇ ಅರ್ಥವತ್ ಪ್ರತೀಯತೆ ಅಂತ ಮುಂದೆ ಇದೆ. ಚ ಆದರೆ ಆತ್ಮನೇ ಪರಮಾತ್ಮನಲ್ಲಿ ಅರ್ಥವತ್ ಪ್ರಯೋಜನ ಉಳ್ಳದ್ದೆಂದು, ನ ಪ್ರತೀಯತೆ ಅಲ್ಲಿಗೆ ನ ಅನ್ನೋದನ್ನು ಪ್ರತೀಯತೆ ಅನ್ನೋಲ್ಲಿಗೆ ಸೇರಿಸ್ಕೋಬೇಕು. ಸರಿಯಾಗಿ ವಿಚಾರ ಮಾಡಿದರೆ ಪ್ರಯೋಜನ ಉಳ್ಳದ್ದು ಅಂತ ಕಾಣಿಸೋದಿಲ್ಲ ಅಂತ. ಅದು ಎಲ್ಲಿ ವಿಚಾರ ಮಾಡುವುದು ಅಂದರೆ ವೇದಾಂತ ಶಾಸ್ತ್ರಗಳನ್ನು ಸರಿಯಾಗಿ ವಿಚಾರ ಮಾಡಿದರೆ ವಿವೇಕಿಗಳಿಗೆ ಅದು ಕಾಣಿಸುವುದಿಲ್ಲ ಅಂತ ಅದರ ತಾತ್ಪರ್ಯ. ವೇದಾಂತ ಶಾಸ್ತ್ರಗಳಲ್ಲಿ ಭಗವಂತನಿಗೆ ಜಗತ್ತಿನಿಂದ ಪ್ರಯೋಜನ ಇದೆ, ಜೀವನಿಂದ ಪ್ರಯೋಜನ ಇದೆ ಅಂತ ಪ್ರತಿಪಾದಿಸಲ್ಪಟ್ಟಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಅರ್ಥಮೃತೆ ಅಂದರೆ ಪ್ರಯೋಜನ ಮೃತೆ ಅಂತೇನಿದೆಯಲ್ಲ, ಅಂದರೆ ಪ್ರಯೋಜನವಿಲ್ಲದೆ ಅಂತ ಅರ್ಥ. ಅದಕ್ಕೆ ಪ್ರಯೋಜನ ಇಲ್ಲ ಎಂಬುದಾಗಿ ಅಂತ ಅರ್ಥ ಮಾಡ್ಕೋಬೇಕು. ಪ್ರಾಯ ವಿಜಯಧ್ವಜರ ಅಭಿಪ್ರಾಯ ಕಾಣಿಸ್ತದೆ. ಯದ್ವಸ್ತು ಆಪ್ತಕಾಮಸ್ಯ ಮಮ ಅರ್ಥಂ ಪ್ರಯೋಜನ ಮೃತೆ ಸರ್ವತ್ರ ವೇದಾದಿಷು ಪ್ರತೀಯತೆ. ಪ್ರಯೋಜನ ಇಲ್ಲ ಎಂಬುದಾಗಿ ಅಂತ ಮಾಡ್ಕೊಳ್ಳದೆ ಹೋದರೆ ಪ್ರತೀಯತೆ ಕಾಣಲ್ಪಡ್ತದೆ. ಹೇಗೆ ಕಾಣಲ್ಪಡ್ತದೆ ಅಂದರೆ ಪ್ರಯೋಜನ ಮೃತೆ ಅನ್ನೋದಕ್ಕೆ ಕ್ರಿಯಾ ವಿಶೇಷಣ ಆಗ್ತದೆ. ಆ ಕ್ರಿಯಾ ವಿಶೇಷಣಾಗಿ ಪ್ರಯೋಜನ ಇಲ್ಲದೇನೆ ಕಾಣಲ್ಪಡ್ತದೆ, ವ್ಯರ್ಥವಾಗಿ ಕಾಣಲ್ಪಡ್ತದೆ ಅಂತ ಅರ್ಥ ಆಗಿಬಿಡ್ತದೆ.
ಆ ಪ್ರಯೋಜನ ಮೃತೆ ಅನ್ನುವುದು ಪ್ರತೀಯತೆ ಅನ್ನುವುದಕ್ಕೆ ಪ್ರಕಾರ ಅಂತ ಆಗುವ ಸಾಧ್ಯತೆ ಇದೆ. ಅದು ಕೂಡ ಕ್ರಿಯಾವಿಶೇಷಣ. ಪ್ರಕಾರ ಅಂತ ಆಗಬೇಕು. ಆ ಪ್ರಕಾರ ಅಂತ ಆಗದೇನೆ ಕ್ರಿಯಾವಿಶೇಷಣ ಅಂತ ಆಗಿಬಿಟ್ರೆ ಏನೂ ಪ್ರಯೋಜನ ಇಲ್ಲದೆ ಹಾಗೆ ವೇದಾಂತಿಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಅಂತ ಅರ್ಥ ಆಗ್ತದೆ. ವೇದಾದಿಗಳಲ್ಲಿ ಪ್ರತಿಪಾದಿತವಾದ ವಿಷಯಕ್ಕೆ ಏನೂ ಪ್ರಯೋಜನವೇ ಇಲ್ಲ, ಅದಕ್ಕೊಂದು ಅರ್ಥವೇ ಇಲ್ಲ ಅಂತ ಹೀಗೆ ಕಾಣಿಸ್ತದೆ. ಆದ್ದರಿಂದ ಅದು ಕ್ರಿಯಾವಿಶೇಷಣ ಆಗಬಾರ್ದು. ಪ್ರಯೋಜನ ಮೃತೆ ಅನ್ನುವುದು ಪ್ರತೀಯತೆ ಅನ್ನೋದಕ್ಕೆ ಅದು ಪ್ರಕಾರ ಆಗಬೇಕು. ಅಂದರೆ ವೇದಾದಿಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಈ ಜಗತ್ತು. ಹೇಗೆ ಅಂದರೆ ಪ್ರಯೋಜನ ಮೃತೆ, ಪ್ರಯೋಜನ ಇಲ್ಲ ಎಂಬುದಾಗಿ ಅಂತಾದರೆ ಸರಿ ಆಗ್ತದೆ. ಆದರೆ ಅರ್ಥಮೃತೆ ಅನ್ನುವುದಕ್ಕೆ ಪ್ರಯೋಜನ ಇಲ್ಲ ಎಂಬುದಾಗಿ ಅಂತ ಅರ್ಥ ಬರೋದು ಹೇಗೆ? ಅದು ಸಮಸ್ಯೆ. ಅರ್ಥಮೃತೆ ಅಂದರೆ ಪ್ರಯೋಜನ ಇಲ್ಲದೇನೆ ಅಂತ ಇಷ್ಟೇ ಅರ್ಥ. ಅದು ಕ್ರಿಯಾವಿಶೇಷಣ ಮೂಲತಃ. ಪ್ರಕಾರವನ್ನು ಹೇಳೋದಿಲ್ಲ ಅದು. ಆದರೆ ಪ್ರಕಾರವನ್ನು ಹೇಳಿದರೆ ಮಾತ್ರ ವಿಜಯಧ್ವಜರ ಅಭಿಪ್ರಾಯ ಸರಿಯಾಗ್ತದೆ. ಆದರೆ ಆ ಶಬ್ದಕ್ಕೆ ಪ್ರಕಾರವನ್ನು ಹೇಳುವ ಶಕ್ತಿ ಇಲ್ಲ, ಕ್ರಿಯಾವಿಶೇಷಣವಾಗಿ ಬಳಸಲ್ಪಡುವ ಶಕ್ತಿ ಮಾತ್ರ ಇದೆ. ಹೀಗೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಆ ಅವ್ಯಯಗಳನ್ನು ಅರ್ಥಮೃತೆ ಅನ್ನುವುದನ್ನು ಉಪಯೋಗ ಮಾಡಿಕೊಂಡಿರುವ ರೀತಿ ಯಾಕೋ ತೃಪ್ತಿ ಕೊಡೋದಿಲ್ಲ. ಯಾದವಾರ್ಯರದು ಪೂರ್ತಿ ತೃಪ್ತಿ ಕೊಡೋದಿಲ್ಲ, ಆದ್ರೂ ಸ್ವಲ್ಪ ಮಟ್ಟಿಗೆ ಸಮಾಧಾನಕರ ಆಗಿದೆ. ಹೀಗಿವತ್ತು ಈ ಎರಡು ವ್ಯಾಖ್ಯಾನಗಳ ಸಮಸ್ಯೆಯನ್ನು ಹೇಳಿದ್ದೇನೆ. ಪ್ರಾಚೀನ ಟೀಕಾಕ್ಕನುಸಾರವಾಗಿ ಏನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಗೋವಿಂದಾಚಾರ್ಯ ಏನು ತಮ್ಮ ಸಂಪಾದಿತವಾದ ಗ್ರಂಥದಲ್ಲಿ ಹೇಳಿದ್ದಾರೆ, ಅದಕ್ಕನುಸಾರವಾಗಿ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರಗ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದ್ರು ಎನ್ನರು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.